ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಕಾಮೆಂಟ್ಸ್ಗಳು ಹಾಕಿದ್ದೀರ ರಿವ್ಯೂಗೆ ಸಂಬಂಧಿಸಿದಂತೆ ಮತ್ತು ಸಬ್ಜೆಕ್ಟ್ಗಳ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಯಾರೆಲ್ಲ ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ರಿವ್ಯಾಲ್ಯೂಷನ್ ಡೇಟ್ಗಳನ್ನು ಕೇಳ್ತಾ ಇದ್ದಾರೆ. ಇನ್ನೂ ರಿಸಲ್ಟ್ಸ್ ಕ್ಲಿಯರಿಫೈ ಆಗಿಲ್ಲ, ಹೀಗಾಗಿ ರಿವ್ಯಾಲ್ಯೂಷನ್ ಡೇಟ್ ನಿಮಗೆ ಸ್ವಲ್ಪ ತಡ ಆಗುತ್ತೆ. ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳದ್ದು ರಿಸಲ್ಟ್ ಕ್ಲಿಯರೆನ್ಸ್ ಆಗಿಲ್ಲ, ಅದಕ್ಕೆ ರಿವ್ಯಾಲ್ಯೂಷನ್ ಸ್ವಲ್ಪ ತಡ ಆಗುತ್ತೆ, ಅಲ್ಲಿ ತನಕ ಕಾಯಬೇಕಾಗುತ್ತೆ. ಸರ್ 22 ಇದೆ, ರಿವ್ಯಾಲ್ಯೂಷನ್ ಹಾಕಿದರೆ ಪಾಸ್ ಆಗುತ್ತಾ ಅಂಥೇಳಿ. 22 ಇರಲಿ ಅಥವಾ 30 ಇರಲಿ ಅಥವಾ 31 ಇರಲಿ, ನೀವು ಬರೆದಿದ್ದರೆ ಮಾತ್ರ, ಅಂದರೆ ನಿಮಗೆ ಜೆನ್ಯೂನ್ ಆಗಿ ಗೊತ್ತಿರಬೇಕು. ನೀವು ಬರೆದಿದ್ದರೆ ಮಾತ್ರ, ಅಂದರೆ ನಿಮಗೆ ಸಫಿಷಿಯೆಂಟಾಗಿ ನಾನು ಆನ್ಸರ್ಗಳನ್ನು ಬರೆದಿದ್ದೀನಿ, ಆದರೆ ನನಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರ್ಬೋದಿತ್ತು ಅಂತ ಅಂದರೆ ಅಷ್ಟೇ ನೀವೇನು ಮಾಡಬೇಕು, ರಿವ್ಯಾಲ್ಯೂಷನ್ ಹಾಕಬೇಕು. ಓಕೆ, ನೋಡಿ ಇಲ್ಲೊಂದು ಕಾಮೆಂಟ್ ಇದೆ, ಫಂಡಮೆಂಟಲ್ಸ್ ಆಫ್ ಓಟಿಗೆ 23 ಬಂದಿದೆ, ರಿವ್ಯಾಲ್ಯೂಷನ್ ಹಾಕ್ಬೋದಾ ಸರ್, ಮಾರ್ಕ್ಸ್ ಬರುತ್ತಾ ಅಂತೇಳಿ. ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕ್ಸ್ಗಳನ್ನು ನೀವು ಬರೆದಿದ್ದರೆ, ನೀವು ಆನ್ಸರ್ಗಳನ್ನು ನೀಟಾಗಿ ಬರೆದಿದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂತಂದರೆ ಮತ್ತೊಂದು ಸಲ ಹೊಸದಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ. ವ್ಯಾಲ್ಯೂಯೇಷನ್ ಒಳಗಡೆ ಮಾರ್ಕ್ಸ್ ಬರೋಂಗಿದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಅದು ಚೇಂಜಸ್ ಆಗುತ್ತೆ. 23ಕ್ಕಿಂತ ಜಾಸ್ತಿನೂ ಆಗ್ಬೋದು, 23ಕ್ಕಿಂತ ಕಡಿಮೆನೂ ಆಗ್ಬೋದು. ಒಟ್ಟು ಏನಾಗುತ್ತೆ ಅಂದರೆ ವ್ಯಾಲ್ಯೂಯೇಷನ್ ಆಗುತ್ತೆ. ಮಾರ್ಕ್ಸ್ಗಳನ್ನು ನೀವು ಏನು ಕೊಡೋದಿಲ್ಲ ಅಂತಂದರೆ ಮಾರ್ಕ್ಸ್ಗಳನ್ನು ಕೊಡೋಂಗಿಲ್ಲ, ಮತ್ತೊಂದು ಸಲ ಹೊಸದಾಗಿ ಚೆಕ್ ಮಾಡ್ತಾರೆ, ಅದ್ರ ಮುಖಾಂತರ ನಿಮಗೆ ಮಾರ್ಕ್ಸ್ಗಳು ಸಿಗ್ತವೆ. ಅಗೇನ್ ಮಿಸ್ಸಿಂಗ್, ಓಕೆ, ಸಬ್ಜೆಕ್ಟ್ ಮಿಸ್ ಆಗಿರೋದು, ಸಬ್ಜೆಕ್ಟ್ ಮಿಸ್ ಆಗಿರೋದು ಇನ್ನೂವರೆಗೆ ಏನಪ್ಪ ಅಂತಂದರೆ ಕ್ಲಾರಿಫೈ ಆಗಿಲ್ಲ. ಅದು ನಂದು ವಿದ್ಯಾರ್ಥಿಗಳದ್ದು ಹಂಗೆ ಆಗಿದೆ, ಪಾಸ್ ಅಂತ ಅಷ್ಟೇ ಬಂದಿದೆ, ಆದರೆ ಇದನ್ನು ಮಿಸ್ಸಿಂಗ್ ಆಗಿರೋ ಸಬ್ಜೆಕ್ಟನ್ನು ಆ್ಯಡ್ ಮಾಡಿಲ್ಲ. ಚೇಂಜ್ ಆಫ್ ಕಾಲೇಜ್ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ, ಬೇಗ ಕಾಯಿರಿ. ಯಾಕಂತಂದರೆ ಇನ್ನೂ ರಿಸಲ್ಟ್ ಕ್ಲಿಯರೇ ಆಗಿಲ್ಲ, ಹೀಗಾಗಿ ಏನಪ್ಪ ಅಂತಂದರೆ ಅದನ್ನು ಕೂಡ ಲೇಟಾಗಿ ಬಿಡ್ತಾರೆ. ಸರ್ ಆನ್ಸರ್ ಬರೆಯೋಕ್ಕೆ ಬರಲ್ಲ ಅಂತ ಅವರಿಗೆ ಪಾಸ್ ಮಾಡಿದ್ದಾರೆ, ಓನ್ಲಿ 9 ಮಾರ್ಕ್ಸ್ನಲ್ಲಿ ನನಗೆ ಫೇಲ್ ಮಾಡಿದ್ದಾರೆ. ನೋಡಿ ಇಲ್ಲಿ ಆನ್ಸರ್ ಬರೆಯೋಕ್ಕೆ ಬರೋದಿಲ್ಲ ಅನ್ನೋರನ್ನ ಪಾಸ್ ಮಾಡಿದ್ದಾರೆ, ಫೇಲ್ ಮಾಡಿದ್ದಾರೆ ಸೆಕೆಂಡರಿ. ಇಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ಬೋರ್ಡ್ನವರಲ್ಲ, ಇಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ನಿಮಗೆ ಕಲಿಸುವಂಥ ಶಿಕ್ಷಕರೇ ಮತ್ತು MBBS ಮಾಡಿರುವಂತಹ ಮಹಾನ್ ವ್ಯಕ್ತಿಗಳೇ ಈ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಹಿಂಗಿರಬೇಕಾದ್ರೆ ಇದು ಬೋರ್ಡ್ನವ್ರದ್ದು ಪ್ರಾಬ್ಲಮ್ ಅಲ್ಲ. ಇದು ಪ್ರಾಬ್ಲಮ್ ಏನಂದರೆ ನಿಮ್ಮ ಟೀಚರ್ಗಳು ಏನು, ನಿಮ್ಮಂದರೆ ಈಗ ನಾನು ಡೈರೆಕ್ಟ್ ನಿಮಗೆ ಹೇಳ್ತಿಲ್ಲ, ಬಟ್ ಟೋಟಲಾಗಿ ಟೀಚರ್ಗಳು ಏನಿದ್ದಾರೆ ಕುಂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡಿರ್ತಾರೆ, ಅವರು ಕೊಟ್ಟಿರುವಂಥ 9 ಮಾರ್ಕ್ಸ್ ಇದು. ಅವರು ಹೇಗೆ ಚೆಕ್ ಮಾಡಿದ್ದಾರೆ ಅನ್ನೋದನ್ನು ನೀವು ಮತ್ತೊಂದು ಸಲ ಏನು ಮಾಡಬೇಕಾಗತ್ತೆ ಅಂತಂದರೆ ವ್ಯಾಲ್ಯೂಯೇಷನ್ ಹಾಕಬೇಕಾಗತ್ತೆ, ಮತ್ತು ಬೇರೆಯವರು ಚೆಕ್ ಮಾಡ್ತಾರೆ. ಬೇರೆಯವರು ಚೆಕ್ ಮಾಡಿ ಅಲ್ಲಿ ಮಾರ್ಕ್ಸ್ ಬರೋಂಗಿದ್ರೆ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ನೀವು ಇದನ್ನ ಹಾಕಿ, ವ್ಯಾಲ್ಯೂಯೇಷನ್ ಹಾಕಿ, ಈಗ ರಿವ್ಯಾಲ್ಯೂಷನ್ಗೆ ಮತ್ತೆ ಹಾಕಿ, ನಿಮಗೆ ಏನಾಗುತ್ತೆ ಅಂತಂದರೆ ಪಕ್ಕಾ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ಗಳು ಬರುವಂಥ ಚಾನ್ಸಸ್ ಇದೆ ನೀವು ಬರೆದಿದ್ದರೆ. ಓಕೆ, ಎಲ್ಲ ಎಕ್ಸಾಮಲ್ಲಿ ಪಾಸ್ ಆದರೆ ಇಂಗ್ಲೀಷಲ್ಲಿ 1 ಮಾರ್ಕ್ಸ್ ಕೊಟ್ಟಿದ್ದಾರೆ, ಏನು ಮಾಡೋದು, ರಿವ್ಯಾಲ್ಯೂಷನ್ ಹಾಕಿ. ನೀವು ಬರೆದಿದ್ದರೆ 100% ರಿವ್ಯಾಲ್ಯೂಷನ್ ಹಾಕಿ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಬರೆದಿದ್ದಕ್ಕೆ ನಿಮಗೆ ಮೋಸಕ್ಕಂತೂ ಮಾಡೋದಿಲ್ಲ. ನಾನು ಬೋರ್ಡ್ದು ಬಯಾಲಜಿನಲ್ಲಿ 0 ಕೊಟ್ಟಿದ್ದಾರೆ, ನಾನು ಬರೆದಿದ್ದೀನಿ. ಇವಾಗ ಏನು ಮಾಡಬೇಕು, ನೀವು ಬರ್ದಿರ ಅಂತಂದರೆ ನೀವು ರಿವ್ಯಾಲ್ಯೂಷನ್ ಹಾಕಿ ಅಥವಾ ಕಾಯಿರಿ. ಈಗ 0 ಬಂದಿದೆಯಲ್ಲ, ಅದು ಚೇಂಜ್ ಆಗ್ಬೋದು, ಯಾಕಂದರೆ ನಿನ್ನೆ ಭಾಳಷ್ಟು ವಿದ್ಯಾರ್ಥಿಗಳು 0 ಇದ್ದದ್ದು ಚೇಂಜ್ ಆಗಿದೆ, ನಿಮ್ಮದು ಕೂಡ ಚೇಂಜ್ ಆಗ್ಬೋದು. ಬಟ್ 100% ರಿಸಲ್ಟ್ ಬರೋ ತನಕ ಕಾಯಿರಿ, ರಿಸಲ್ಟ್ ಬರೋ ತನಕ ವೇಟ್ ಮಾಡಿ, ಆಮೇಲೆ ಯೋಚನೆ ಮಾಡೋಣ ರಿವ್ಯಾಲ್ಯೂಷನ್ ಹಾಕಬೇಕು ಬಿಡಬೇಕು ಅನ್ನೋದನ್ನು. ಅದಕ್ಕಿಂತ ಮೊದಲು ಏನಪ್ಪ ಅಂತಂದರೆ ನೀವು ಈಗ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ರಿಸಲ್ಟ್ ಎಲ್ಲ ಕನ್ಫರ್ಮ್ ಬರಲಿ. ಎಕ್ಸ್ಚೇಂಜ್ ಕೋರ್ಸ್ ಯಾವಾಗ ಸರ್, ಮತ್ತು ಚೇಂಜ್ ಆಫ್ ಕಾಲೇಜ್ ಬೆಂಗಳೂರು ನನಗೆ ಸಿಗ್ತಾ? ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜು ಇನ್ನೂ ಈಗ ಬಿಡ್ತಾರೆ, ನೋಟಿಫಿಕೇಷನ್ ಬಿಡಬೇಕು, ಬಟ್ ಬಿಟ್ಟಿಲ್ಲ. ರಿವ್ಯಾಲ್ಯೂಷನ್ ಬಿಟ್ಟ ಮೇಲೆ ಅದ್ರ ಜೊತೆಗೆ ಬಿಡ್ಬೋದು. ರಿವ್ಯಾಲ್ಯೂಷನ್ ಕೂಡ ತಡ ಆಗುತ್ತೆ, ಇನ್ನು ರಿಸಲ್ಟ್ ಕನ್ಫರ್ಮ್ ಆಗಿ ಬಂದಿಲ್ಲ. ಸರ್ವರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಹೀಗಾಗಿ ರಿಸಲ್ಟ್ ಕ್ಲಿಯರೆನ್ಸ್ ಆಗೋ ತನಕ ರಿವ್ಯಾಲ್ಯೂಷನ್ನು ಬಿಡೋಂಗಿಲ್ಲ. ಆಮೇಲೆ ಮಿಸ್ಸಿಂಗ್ ಆಗಿರೋಂಥ ಸಬ್ಜೆಕ್ಟ್ಗಳನ್ನು ಕೂಡ ನೋಡಬೇಕಲ್ಲ, ಅದು ಬರೋ ತನಕ ರಿವ್ಯಾಲ್ಯೂಷನ್ ಡೇಟ್ಗಳನ್ನು ಬಿಡೋದಿಲ್ಲ. ಬಿಟ್ಟರು ಕೂಡ ನಾನು ಹೇಳ್ತೀನಿ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಅಂತೇಳಿ. ಬಟ್ ಇವಾಗ ಸದ್ಯಕ್ಕೆ ರಿಸಲ್ಟ್ಗಳನ್ನ ನೀಟಾಗಿ ನೋಡ್ಕೊಳ್ರಿ. ಮತ್ತು ಒಬ್ಬರು ವಿದ್ಯಾರ್ಥಿಗಳದ್ದು ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದೆಯಲ್ಲ, ಅದೆಲ್ಲ ಬರಲಿ. ಓಕೆ, ಸೊ 2 ಸಬ್ಜೆಕ್ಟಿಗೂ ಸರಿ ಬರೀ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾವೇನು ಪರವಾಗಿಲ್ಲ, ಮನೆಯಲ್ಲಿ ಏನು ಅಂದಿಲ್ಲ, ತುಂಬ ಸೆನ್ಸಿಟಿವ್ ಇರೋರು, ಅದರಿಂದ ಅದಕ್ಕೆ ಬೋರ್ಡ್ ಓಕೆ, ರಿವ್ಯಾಲ್ಯೂಷನ್ ಹಾಕಿ. ನೋಡಿ ನಿಮಗೂ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಂದರೆ ರಿವ್ಯಾಲ್ಯೂಷನ್ ಹಾಕಿ. ನೀವು ಬರೆದಿದ್ದರೆ, ನೀವು ಸಫಿಷಿಯೆಂಟ್ ಆನ್ಸರ್ಗಳನ್ನು ಬರೆದಿದ್ದರೆ ರಿವ್ಯಾಲ್ಯೂಷನ್ ಹಾಕಿ. ನಿಮ್ಗೆ ಗೊತ್ತಿರುತ್ತೆ ನೀವು ಎಕ್ಸಾಮ್ ಬರೆದಿರಿ ಹೆಂಗೆ ಅಂತೇಳಿ. ಇಲ್ಲಿ ನೋಡಿ ಎಕ್ಸ್ರೇ, ನಂದು 2 ಎಕ್ಸ್ರೇ ರೇಡಿಯೇಷನ್ ಫಿಸಿಕ್ಸಲ್ಲಿ 28 ಬಂದಿದೆ ಅಂತ. ಓಕೆ, ನೀವು ಪಕ್ಕಾ ಬರೆದಿದ್ರೆ ರಿವ್ಯಾಲ್ಯೂಷನ್ ಪಕ್ಕಾ ಹಾಕಿ, ತೊಂದರೆ ಇಲ್ಲ. ಯಾಕಂತಂದರೆ ರಿವ್ಯಾಲ್ಯೂಷನ್ದಲ್ಲಿ ಮತ್ತೆ ಹೊಸದಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ, ಓಕೆನಾ. ಹಾಗಂತೇಳಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿರುವಂಥ ಮ್ಯಾಟರೇ. ಪ್ಯಾರಾಮೆಡಿಕಲ್ ಬೋರ್ಡ್ ಏನು ಮಾಡುತ್ತೆ, ಇದು ಏನಂದರೆ ಪ್ಯಾರಾಮೆಡಿಕಲ್ ಬೋರ್ಡಿಂದ ಎಕ್ಸಾಮ್ ಏನು ಬರೆದಿರ್ತೀರಾ, ಜಾಸ್ತಿ ರಿವ್ಯಾಲ್ಯೂಷನ್ದಲ್ಲಿ ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳು. ಅದೇನೋ ಗೊತ್ತಿಲ್ಲ ನನಗೂ ಯಾಕೆ ರಿವ್ಯಾಲ್ಯೂಷನ್ದಲ್ಲಿ ಜಾಸ್ತಿ ಪಾಸ್ ಆಗ್ತಾರೆ ಅಂತೇಳಿ, ಬಟ್ ರಿವ್ಯಾಲ್ಯೂಷನ್ ಹಾಕಿದಾಗೆ ಪಾಸ್ ಆಗ್ತಾರೆ.
ಓಕೆ, ನೀವು ಹಂಗಂತೇಳಿ ಈಗ ಟೆನ್ಷನ್ ತೊಗೋಬೇಡಿ. ರಿವ್ಯಾಲ್ಯೂಷನ್ ಹಾಕಿ ಭಾಳಷ್ಟು ವಿದ್ಯಾರ್ಥಿಗಳದ್ದು ಪಾಸಾಗಿ ಬರುತ್ತೆ.